ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೇ 7ರಂದು ನಡೆಯುತ್ತಿರುವ ಉಪಚುನಾವಣೆ ಪ್ರಯುಕ್ತ ಇಂದು ನಗರಸಭೆ ಮುಖ್ಯ ರಸ್ತೆಯಿಂದ ಗಾಂಧಿ ಚೌಕ ಮೂಲಕ ತಹಸೀಲ್ದಾರ್ ಕಾರ್ಯಾಲಯದವರೆಗೆ ತೆರೆದ ವಾಹನದಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಸುಡು ಬಿಸಿಲನ್ನು ನೆಕ್ಕರಿಸದೆ ಮಾಜಿ ಸಚಿವ ನರಸಿಂಹ ನಾಯಕ್ ಅವರು ಉದ್ದಿಮೆವಾರಿಕೆ ಸಲ್ಲಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಸುರಪುರ ಮತ್ತು ಹುಣಸಗಿ ತಾಲೂಕಿನಾದ್ಯಂತ ನನ್ನ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇದೊಂದು ಸಲ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಎಂದು ತಾಲೂಕಿನ ಮತಬಾಂಧವರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ರಾಜ ಹನುಮಪ್ಪ ನಾಯಕ ತಾತ, ರಾಜ ಮುಕುಂದ ನಾಯಕ, ಭಾರತೀಯ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷ ರಾಜ ವೇಣುಮಾಧವ ನಾಯಕ, ವೇಣುಗೋಪಾಲ ನಾಯಕ ಜೇವರ್ಗಿ, ಪ್ರಥಮ ದರ್ಜೆ ಗುತ್ತಿಗೆದಾರ ಬಿಎಂ ಹಳ್ಳಿಕೋಟಿ ಯಲ್ಲಪ್ಪ, ಭೀಮಶಂಕರ ಬಿಲ್ಲವ್, ವಿರೂಪಾಕ್ಷಪ್ಪ ಕರ್ನಾಳ, ಸಣ್ಣ ದೇಸಾಯಿ ದೇವರ ಗೋನಾಲ, ನರಸಿಂಹ ಪಂಚಮಗಿರಿ, ಎಚ್.ಸಿ. ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಸುರಪುರ್ಗೆ ಹೆಣ್ಣು ಕೊಡ್ಬೇಕಾದ್ರೆ ಯೋಚನೆ ಮಾಡ್ತಿದ್ರು. ಯಾಕಂದ್ರೆ 15 ದಿನಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ನೀರು ಬರ್ತಾವಪ್ಪ, ಸುರಪುರ್ಗೆ ಯಾಕೆ ಕೊಡ ಮಾಡ್ತಿದ್ರು. ಆದ್ರೆ ಇವತ್ತು ಸುರಪುರ ಗಂಡು ಮಕ್ಕಳು ಹುಡುಕಿ ಬೇರೆ ಬೇರೆ ತಾಲೂಕಿನ ಜಿಲ್ಲೆಯವರು ಮೊದಲು ಹೆಣ್ಣು ಸುರಪುರ್ಗೆ ಕೊಡಪ್ಪ ಅಂತಾರೆ. ಇಡೀ ರಾಜ್ಯದ ಎಲ್ಲರೂ ಕುಡಿಯೋ ನೀರು ಫಿಲ್ಟರ್ ವಾಟರ್ ಬರಲ್ಲ, ಸುರಪುರ ಬರೀ 4 ನೀರು ಅಷ್ಟೇ ನಿಮ್ಮ ಮನೆಗೆ ನೀರು ಬರ್ತಾವ. ಹೋದ್ಸಲ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ಅವರು ಹೇಳಿದ್ರು ಏನಪ್ಪಾ ಅಂತಂದ್ರು, ಚುನಾವಣೆಗೋಸ್ಕರ ನೀರು ಬರ್ತಾವ್ರಿ, 1 ತಿಂಗಳಾದ್ಮೇಲೆ ಬಂದ್ ಆಗ್ತಾವ, ತಿಂಗಳಿಗೆ 5,000 ಬಿಲ್ ಬರ್ತಾ 6,000 ಬಿಲ್ ಬರ್ತಂದ್ರು. ಈಗ 14-15 ತಿಂಗಳಾಯ್ತು ನೀರು ಕುಡಿಯಕತ್ತ, ಎಷ್ಟು ಬಿಲ್ ಬರಕತ್ತದ್ರಿ? ಎಷ್ಟು ಬಿಲ್ ಬರಕತ್ತದ? ನೀರ್ ಬಂದಾಯ್ತೇನ್ರಿ ಕಾಂಗ್ರೆಸ್ ಪಕ್ಷದವ್ರೆ? ನಿಮ್ಮ ನೀರು ಬರೋವೇನು? ಕೆಲವರು ಹೇಳ್ತಾರೆ ಏನ್ ಕೆಲಸ ಮಾಡ್ಯಾರ ರಾಜುಗೌಡ ಅಂತಂದು. ನಾಯಕರೇ, ನಿಮ್ಗೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಮಂಡಲ ಅಧ್ಯಕ್ಷರಿರಲ್ಲ, ಕಾಂಗ್ರೆಸ್ ಮಂಡಲ ಅಧ್ಯಕ್ಷರು ಏನ್ ಮಾಡ್ಯಾರ ರಾಜುಗೌಡ ಅಂತ ಹೇಳ್ತಿರಲ್ಲ, ಮನೆಗೆ ಹೋಗಿ ನೀವ್ ಹೆಣ್ಮಕ್ಳು ಕೇಳ್ರಿ, ನೀರ್ ಯಾರು ಮಾಡಿ ಸೋಟ ಹೆಣ್ಮಕ್ಳು ಮೈ ಪಕ್ಷದಾಗ ಮಾತಾಡೋದಲ್ಲ. ಇವತ್ತು ನನ್ನ ಕಾರ್ಯಕರ್ತನ ರಿಕ್ವೆಸ್ಟ್ ಮಾಡಿದೆ, ನಮ್ಮ ವಿರೋಧಿಗಳಿದ್ದಾಗ ಅವ್ರ ಜೊತೆ ನಾವು ಸಾಕಷ್ಟು ಹೋರಾಟ ಮಾಡಿದ್ದೇವೆ, ಅವ್ರ ವಿರುದ್ಧ ಮಾತಾಡಿ ಗೊತ್ತಿಲ್ಲ, ಅದಕ್ಕೋಸ್ಕರ ಯಾರು ಮಾತಾಡಬೇಡ ಅಂತ ಹೇಳಿದೆ ಹೊರತಾಗಿ ಹಂಗಾದಂತೇಳಿ ನೀವು ಮೈಕ್ ಬಾಯಿಗೆ ಬಂದಾಗ ಸಿಕ್ಕಾದಂತ ಏಕವಚನ ಮಾತಾಡಿದ್ರೆ ಅದನ್ನ ಶೋಭೆ ತರದಲ್ಲ. ಮಾತಾಡ್ಬೇಕಾದ್ರೆ ಮಾತುಗಳು ಗಂಭೀರ್ಬೇಕು, ಮಾಡಿದ ಕೆಲಸ ನಾವು ಹೇಳ್ಬಾರ್ದು, ಆ ಕೆಲಸ ಹೇಳ್ಬೇಕು. ಇದು ರಾಜುಗೌಡ ಬಿಜೆಪಿ 3 ಪೀಕ್ ನೀರು ಬಿಡಿಸ್ತಿದ್ರಲ್ರಿ, ಮೊದಲನೇ ಪೀಕೆ ಬಂದಿ ಮಾಡಿದ್ರಿ, 2ನೇ ಪೀಕ್ ಸಂಪೂರ್ಣ ಬಂದ್ ಮಾಡಿ ರೈತರಿಗೆ ಅನ್ಯಾಯ ಮಾಡಿದಂತ ಮತ ಕೇಳಕ್ ಬರ್ತೀರಿ ನೀವು. ಮತ ಕೇಳ್ತೀರಿ. ಒಂದು ಮಾತು ಹೇಳ್ತೀನಿ ನಾನು, ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಶಾಸಕನಾಗಿ ಮಾಡ್ರಿ. ನನ್ನ ಪ್ರಾಣ ಕೊಟ್ಟಾಗ 2 ಪೀಕ್ ನೀರು ಅಂತ ನೀರಿಲ್ಲ. ಅದೇ ಇವತ್ತು ನಿಮ್ಗೆ ಕಾಂಗ್ರೆಸ್ ಅವರಿಗೆ ಸವಾಲ್ ಆಗ್ತದೆ. ನೀರಿಲ್ಲ ಅಂದ್ರೆ ಎಲ್ಲಪ್ಪಣ, ಇವತ್ತು 28 TMC ಡ್ಯಾಮ್ ವಿಕಾಸದ ಪಕ್ಷ